ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರ್ಯ ಶುಭದ ಮುಂದೆ ಎಲ್ಲರೂ ಕೂಡ ಆಕ್ರಂದಿಸ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ರಾಮಾಚಾರಿನೇ ಬದುಕಿ ವಾಪಸ್ ಬರೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾರು ರೆಡಿ ಆಗಿ ರಾಮಾಚಾರಿ ಬರ್ತಾನೆ, ಇವತ್ತೇ ಬರ್ಡೇ ಮಾಡ್ತೀನಿ ಅಂತ ತುಂಬ ಮುದ್ದಾಗಿ ರೆಡಿಯಾಗಿ ತನ್ನ ಗಂಡನ ಆಯಸ್ ಜಾಸ್ತಿ ಆಗುತ್ತೆ ಈ ರೀತಿ ಅಲಂಕಾರ ಮಾಡ್ಕೊಂಡ್ರೆ ಅಂತ ಅನ್ಕೊಂಡಿದ್ದೆ. ತನ್ನ ಗಂಡನಿಗೋಸ್ಕರ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾಳೆ. ಆದರೆ ಇಲ್ಲಿ ಅಜ್ಜಿ ಚಾರುಗೆ ಎಲ್ಲ ಸತ್ಯ ಹೇಳ್ಬಿಡು, ರಾಮಾಚಾರಿ ತೀರು ಹೋಗಿದ್ದಾನೆ ಅನ್ನೋದನ್ನ ಅಂತ ಹೇಳಿ ಜಾನಕಿ ಅಮ್ಮಂಗೆ ಹೇಳ್ತಾರೆ. ಜಾನಕಿ ಅಮ್ಮ ಯಾಕೆ ಬದುಕಿರ್ಬೇಕು ಅನಿಸ್ತದೆ, ನಾನು ಹೇಗೆ ಹೋಗಿ ಅವಳಿಗೆ ಸತ್ಯ ಹೇಳಿ ಅಂತ ಅಳ್ತಿದ್ದಾರೆ. ಇದರ ನಡುವೆ ನಾಣಚಾರ್ಗಳು ಕೂಡ ಅಲ್ಲಿಗೆ ಬರ್ತಾರೆ. ಜಾನಕಿ ಅಮ್ಮ ಅಜ್ಜಿನ ಏನಾಯ್ತು ಏನು ಅಂದಾಗ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತಾರೆ. ಇದನ್ನ ನಂಬೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ, ಖಂಡಿತ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ, ನನ್ನ ಮಗ ಬದುಕಿದ್ದಾನೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಮುರಾರಿ ಕರ್ಕೊಂಡು ಬರ್ತಿದ್ದಾನೆ ರಾಮಾಚಾರಿನ ಆಂಬ್ಯುಲೆನ್ಸ್ನಲ್ಲಿ, ಖಂಡಿತವಾಗ್ಲೂ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಕಣ್ಣೀರು ಹಾಕಿ ಗೋಳಾಡ್ತಾರೆ ಜಾನಕಿ ಅಮ್ಮ. ಆಗ ರಾಮಾಚಾರಿ ನನ್ನಿಂದ ದೂರ ಆಗ್ಬಿಟ್ಟ, ನಾ ದೇವ್ರ ಪೂಜೆ ಮಾಡಿದ್ದೆ, ಇದಕ್ಕೆ ದೇವ್ರ ಏನು ಮಾಡಿಬಿಟ್ಟೆ, ನನ್ನ ಮಗನೇ ನನ್ನಿಂದ ಕಿತ್ಕೊಂಡ್ಬಿಟ್ಯ ಅಂತ ನಾನು ಶಾಸ್ತ್ರಿಗಳು ಜೋರಾಗಿ ಚೀರ್ತಿದ್ದಾರೆ. ಇದರ ನಡುವೆ ಮುರಾರಿ ಕೂಡ ಅಲ್ಲಿಗೆ ಆಂಬ್ಯುಲೆನ್ಸ್ನಲ್ಲಿ ರಾಮಾಚಾರಿ ದೇಹವನ್ನು ತಗೊಂಡು ಬರ್ತಿದ್ದಾಗೆ ನೋವು ದುಃಖ ಉಮ್ಮಳಿಸಿ ಬರ್ತದೆ. ಇಲ್ಲಿ ರಾಮಾಚಾರಿ ಶುಭಕ್ಕೆ ಹೂವನ್ನ ಇಟ್ಟು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಇಷ್ಟರಲ್ಲಿ ರುಕು ಕೂಡ ಅಲ್ಲಿಗೆ ಬರ್ತಾಳೆ. ಕಿಟ್ಟಿ ಬಂದಿದ್ದಾನೆ ಅಂತ ಅನ್ಕೋತಾಳೆ, ಬಟ್ ಕಿಟ್ಟಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಕಿಟ್ಟಿ ಫೋನ್ ಸ್ವಿಚ್ ಆಫ್ ಬರ್ತದ. ಇತ್ತ ಕಡೆ ಚಾರು ಬರ್ತದಾಗೆ ರಾಮಾಚಾರಿ ಬಾಬಾ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು, ಚಾರು ಅಳ್ಬೇಡ ಅಂತ ಹೇಳ್ತಿದೆ. ರಾಮಾಚಾರಿ ದೇಹನ ನೋಡಿದ್ದೆ ಕುಸ್ತು ಹೋಗ್ಬಿಡ್ತಾಳೆ. ಚಾರು ಎದೇಳು ರಾಮಾಚಾರಿ ಅಂತ ಹೇಳ್ತಿದ್ದಾಳೆ, ಬಟ್ ನಿಜವಾಗ್ಲೂ ಅಲ್ಲಿ ಸತ್ತಿರೋದು ರಾಮಾಚಾರಿ ಅಲ್ಲ, ಕಿಟ್ಟಿ. ಆದ್ರೆ ಇಲ್ಲಿ ರುಕ್ಕು ರಾಮಾಚಾರಿ ಸತ್ತಿದ್ದಾನೆ, ಚಾರು ವಿಧವೆ ಆಗ್ತಿದ್ದಾಳೆ ಅಂತ ಸಂಭ್ರಮಿಸ್ತಿದ್ದಾಳೆ. ಆದ್ರೆ ಇಲ್ಲಿ ಅವಳಿಗೆ ಆಘಾತಕಾರಿಯಾಗಿ ರಾಮಾಚಾರಿ ಎಂಟ್ರಿ ಆಗ್ತದೆ. ಇದರ ಜೊತೆಗೆ ಕಿಟ್ಟಿ ಸಾವಾಗಿದೆ ಅನ್ನೋ ವಿಷಯ ಎಲ್ಲರ ಮುಂದೆ ಕೂಡ ಗೋಚರಿಸ್ತದೆ. ಇದರ ಜೊತೆಗೆ ರುಕ್ಕು ವಿಧವೆ ಆಗ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ